ಹೇಳಿದೆ ನಾನು ನಿಮಗೆ. ನೀವೇ ಒಳಗಡೆ ಬಂದಿದ್ದು. ನಿಮ್ಮ ಅಕ್ಕ ನೋಡಿದ್ರೆ ಏನ್ರಿ ಮಾಡೋದು? ನೀವು ಕೆಲಸ ಮಾಡಿ, ಟವಲ್ ಹೊತ್ಕೊಂಡು ಹೋಗಿ ನಂದು ಇನ್ನೂ ಸ್ನಾನ ಆಗಿಲ್ಲ ಅಂತ ಹೇಳಿ ಮುಗೀತು. ಏನ್ರಿ ಪೂಜಿತಿ ನಿಮ್ದು? ಇನ್ನು ಸ್ವಲ್ಪ ಹೊತ್ತು ಬಂದೆ. ಓಕೆ ಓಕೆ, ಹಾಂ ಆರಾಮಾಗೆ ಬನ್ನಿ. ಎಷ್ಟು ದಿನ ಈ ನಾಟಕ, ಇನ್ನು ಎಷ್ಟು ಸುಳ್ಳು ಹೇಳೋದು? ನಿಜ ಹೇಳಕರ್ಣ ಸರ್, ನಿಮ್ಮನ್ನ ಮತ್ತೆ ಅಕ್ಕನ ಗಂಡ ಹೆಂಡತಿ ಅಂತ ಕರೆಯುವಾಗ ನನಗೆ ತುಂಬಾ ನೋವಾಗುತ್ತೆ. ನಿಧಿ, ಮುಂದೆ ಏನ್ ಮಾಡ್ಬೇಕು ಅಂತ ಇದೆಯಾ? ಗೊತ್ತಿಲ್ಲ ಅಂಕಲ್, ನಾನೇನಾದ್ರೂ ಸ್ವಂತವಾಗಿ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು, ಆಮೇಲೆ ದುಡ್ಡು ಹೊಂಚ್ಕೋಬೇಕು. ಇಲ್ಲಮ್ಮ, ನಿನಗಿರೋ ಕೆಪಾಸಿಟಿಗೆ ನೀನು ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋದು ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ. ನೀವೆಲ್ಲ ಒಪ್ಪೋದಾದ್ರೆ ನಾನೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ರಮೇಶ, ನೀನೇನೇ ನಿರ್ಧಾರ ಮಾಡಿದ್ರು ಯೋಚನೆ ಮಾಡಿ ತಗೊಂಡಿರ್ತೀಯ. ನನಗೆ ಇತ್ತೀಚೆಗೆ ನಿನ್ನ ಮೇಲೆ ತುಂಬ ನಂಬಿಕೆ ಬಂದ್ಬಿಟ್ಟಿದೆ ಕಣ. ಅದೇನು ಅಂತ ಹೇಳು. ಥ್ಯಾಂಕ್ಸ್ ಅಮ್ಮ. ನಿಧಿ, ನೀನು ನಾಳೆನೇ ಒಂದು ಕ್ಲಿನಿಕ್ ಪ್ರಾರಂಭ ಮಾಡು. ನಾಳೆನಾ? ಆದ್ರೆ ಏನೂ ರೆಡಿ ಇಲ್ವಲ್ಲ ಅಂಕಲ್? ನಾನಿರುವಾಗ ನಿಂಗೆ ಯಾಕಮ್ಮ ಯೋಚನೆ? ಎಲ್ಲ ರೆಡಿ ಮಾಡ್ಸೋಣ ಬಿಡು. ಏನಮ್ಮ ನೀನು, ನಾನು ಇಷ್ಟು ಹೇಳ್ತಾ ಇದ್ರು ನೀನು ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅಂಕಲ್, ಮೆಡಿಕಲ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಆಗಬೇಕು, ವೆರಿಫಿಕೇಶನ್ ಆಗಬೇಕು, ನಾವು ಕ್ಲಿನಿಕ್ ಓಪನ್ ಮಾಡಬೇಕಂದ್ರೆ ಪರ್ಮಿಷನ್ ಎಲ್ಲ ತಗೋಬೇಕು. ತುಂಬ ಟೈಮ್ ಹಿಡಿಯುತ್ತೆ. ನಾಳೆನೇ ಅಂದರೆ ಹೇಗೆ? ಹೇಳಿದ್ನಲ್ಲ, ಎಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ. ಈಗ ಆಲ್ರೆಡಿ ಎಲ್ಲದಕ್ಕೂ ಅಪ್ಲೈ ಮಾಡಾಗಿದೆ. ನೋಡು, ನಾಳೆ ಬೇಕಾಗಿರೋ ಎಲ್ಲ ಸರ್ಟಿಫಿಕೇಟು ನಿನ್ನ ಕೈಲಿರುತ್ತೆ. ದಿಸ್ ಇಸ್ ಮೈ ಪ್ರಾಮಿಸ್. ನೋಡಮ್ಮ, ಒಂದು ಮುಖ್ಯವಾದ ವಿಷಯ. ನಾಳೆ ಕ್ಲಿನಿಕ್ ಉದ್ಘಾಟನೆ ನಮ್ಮ ಕರ್ಣನ ಕೈಯಿಂದನೇ ಆಗಬೇಕು. ಸೂಪರ್ ಕೊಡು, ಎಂತ ಒಳ್ಳೆ ಐಡಿಯಾ ಮಾಡಿದ್ಯಾ. ಇದಕ್ಕಿಂತ ಸಿಹಿ ಸುದ್ದಿ ಬೇರೆ ಯಾವುದೂ ಇಲ್ಲ ನೋಡು. ಕರ್ಣ ಸರ್ ಇನಾಗ್ರೇಟ್ ಮಾಡ್ತಾರೆ ಅಂದರೆ ನನಗೆ ಹೆಮ್ಮೆ ಆಗುವಂಥ ವಿಷಯ. ಈಗ ಕ್ಲಿನಿಕ್ಕಿಗೆ ಏನು ಹೆಸರಿಡಬೇಕು ಅಂತ ನಿಧಿ ನೀನೇ ತೀರ್ಮಾನ ಮಾಡಮ್ಮ. ಅದು ಕರ್ಣ ಸರ್. ಈ ಮಂಗಳಸೂತ್ರದ ಹಿಂದೆ ಎಷ್ಟೆಲ್ಲ ಆಸೆ ಕನಸುಗಳಿದ್ವು. ಒಂದೇ ಒಂದು ಗಳಿಗೆಯಲ್ಲಿ ಎಲ್ಲ ನುಚ್ಚು ನೂರಾಗೋಯ್ತು. ಇಲ್ಲಿಂದ ಆಚೆ ಹೋಗುವಾಗ ನಿಮ್ಮ ಕುತ್ತಿಗೆಲಿರಬೇಕು. ನಿಮ್ಮಪ್ಪ ಯಾರು ಅಂತ ಕೇಳಿದ್ರೆ ಮಗುಗೆ ಏನು ಉತ್ತರ ಕೊಡ್ಲಿ ಅಂತ ತಾನೇ ನಿಮ್ಮ ಚಿಂತೆ. ಡಾಕ್ಟರ್ ಕರ್ಣನೇ ನಿಮ್ಮಪ್ಪ ಅಂತ ಹೇಳ. ನನ್ನ ಮಗು ಬಗ್ಗೆ ನೀನು ಒಂದು ಮಾತಾಡಬಾರ್ದು. ನಿತ್ಯ ಅವರೇ, ನೀವಿನ್ ಮುಂದೆ ಆಸ್ ಮೆಂಬರ್ ಆಫ್ ಬೋರ್ಡ್ ಅಪಾಯಿಂಟ್ ಆಗಿದ್ದೀರಾ. ಸರ್, ಪ್ರಾಪರ್ಟಿ ಯಾರ ಹೆಸರಿಗೆ ಮಾಡಿಸ್ಬೇಕು? ಪ್ರಾಪರ್ಟಿನ ನಿತ್ಯ ಹೆಸರು ಮಾಡ್ಬಿಡಿ. ಕರ್ಣ, ನೀವು ನನಗೋಸ್ಕರ ಎಷ್ಟು ದೊಡ್ಡ ಜವಾಬ್ದಾರಿ ತಗೊಂಡ್ರಿ. ಬಯಸಿದ್ರು ಇಂಥ ಸಹಾಯನ ಯಾರು ಮಾಡೋಕ್ಕಾಗಲ್ಲ.
ನೀವು ನನ್ನ ಜಗತ್ತಿನ ಮಧ್ಯೆ ನಿಂತ್ರಿ. ಇಷ್ಟೆಲ್ಲ ಮಾಡೋ ಅವಶ್ಯಕತೆನೇ ಇರಲಿಲ್ಲ ನಿಮಗೆ. ಏನು ಲಾಭ ಸಿಕ್ತು ಹೇಳಿ ನಿಮಗೆ? ಬರೀ ಅವಮಾನ, ನೋವು. ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಬೆಂಬಲಕ್ಕೆ ನಿಂತ್ರಿ. ಇಷ್ಟು ದಿನ ನಟಿಸ್ತಾನೆ ಬಂದಿದ್ದೀನಿ. ನಿಮ್ಮ ಮನೆ ಸೊಸೆಯಾಗಿ ನಟಿಸ್ತಾ ಇದ್ದೀನಿ, ನಿಮ್ಮ ಹೆಂಡತಿಯಾಗಿ ನಟಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಕೊನೆನೇ ಇಲ್ವೇನೋ ಅಂತ ನನಗನ್ನಿಸ್ತಾ ಇದೆ. ಅಲ್ಲ, ನಿಮ್ಮ ಮನೆಗೆ ನಾನು ಏನು ಕೊಟ್ಟಿದ್ದೀನಿ? ನಿಮ್ಗೇನು ಕೊಟ್ಟಿದ್ದೀನಿ? ಇದು ಬರೀ ಸರ ಅಲ್ಲ, ಇದರಲ್ಲಿ ಮನೆಯವ್ರ ಎಲ್ಲರ ಆಶೀರ್ವಾದ ಇದೆ. ಆ ವಿಧಿನೇ ನಿಮ್ಮನ್ನ ನನ್ನ ಬದುಕಿಗೆ ಕಳಿಸಿರೋ ಹಾರೈಕೆ ಇದೆ. ಇದನ್ನ ಇನ್ನು ಯಾವತ್ತೂ ಬಿಚ್ಚೋದಿಲ್ಲ ನಾನು. ಆ ತಾಳಿ ಸರ ನಿನ್ನ ಜೊತೆಗೆ ಅವನನ್ನು ರಕ್ಷಣೆ ಮಾಡುತ್ತೆ.